ಇವತ್ತು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ನಾನ್ ವೆಜ್ ಮಾಡ್ಸೋಣ ಅಂದ್ಕೊಂಡ್ವಿ. ಅದಕ್ಕೆ ಬೆಳಗ್ಗೆ 5 ಗಂಟೆಗೆ ಇತ್ತು ವಿಜಯನಗರಲ್ಲಿ ಕಾಳಿ ಆಂಜನೇಯ ದೇವಸ್ಥಾನ ಆಪೋಸಿಟ್ ರೋಡಲ್ಲಿ ಇರುವಂಥ ಪಾಪಣ್ಣ ಮಟನ್ ಶಾಪ್ಗೆ ಬಂದಿದ್ದೀವಿ. ಈ ಮಟನ್ ಅಂಗಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ. ಅದಾದ್ಮೇಲೆ ಚಿಕನ್ನ ಕೂಡ ತಗೊಂಡ್ವಿ. ಚಿಕನ್ ಬಂದು ಕಟಿಂಗ್ ಕ್ಲೀನಿಂಗ್ ಎಲ್ಲ ಆದ್ಮೇಲೆ ಒಂದು 10 kg ಅಷ್ಟಾಗಿತ್ತು. ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಭಟ್ರು ಅಡುಗೆಗೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ರು. ಮಟನ್ ಅಲ್ಲಿ ಒಂದೇ ವೆರೈಟಿ ಮಾಡಿಸ್ತಾ ಇರೋದು ಮಟನ್ ಸಾಂಬಾರ್. ಅದಕ್ಕೆ ಒಂದು 5 kg ಮಟನ್ ತಂದಿದ್ವಿ. ಅದೇ ಚಿಕನ್ ಅಲ್ಲಿ ಚಾಪ್ಸು, ಕಬಾಬು ಮತ್ತೆ ಬಿರಿಯಾನಿ ಮಾಡಿಸ್ತಾ ಇದೀವಿ. ಅದಾದ್ಮೇಲೆ ಪ್ಲೇಟ್ ಕೂಡ ತಂದಿದ್ವಿ, ಅದನ್ನು ಕೂಡ ಹುರ್ಕೊಟ್ರು. ಎಲ್ಲ ಅಡುಗೆ ಮುಗಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಕಬಾಬ್ ಮತ್ತೆ ಮುದ್ದೆನ ಮಾಡ್ಕೊಟ್ಬಿಟ್ಟು ಹೋದ್ರು. ವಡೆನ ಮಾತ್ರ ನಾವೇ ಮಾಡ್ಕೊಂಡ್ವಿ. ನಾನ್ ವೆಜ್ ತಿಂದೇ ಇರೋರ್ಗೆ ಅಂತ ವಡೆ, ಪಾಯಸ ಮತ್ತೆ ಅನ್ನ ರಸಂನ ಮಾಡಿಸಿದ್ವಿ. ಎಲ್ಲ ಅಡ್ಗೆನೂ ತುಂಬಾ ಚೆನ್ನಾಗಿ ಬಂದಿತ್ತು. ಏನೇನ್ ಅಡ್ಗೆ ಮಾಡಿಸಿದ್ವಿ ಅಂತ ಕ್ವಿಕ್ ಆಗಿ ತೋರಿಸ್ತೀನಿ. ಮುದ್ದೆ, ವೈಟ್ ರೈಸ್, ಮಟನ್ ಸಾಂಬಾರು, ಚಿಕನ್ ಬಿರಿಯಾನಿಗೆ ಅಂತ ಮೊಸರು ಬಜ್ಜಿ, ಚಿಕನ್ ಕಬಾಬು, ಚಿಕನ್ ಚಾಪ್ಸ್, ಬ್ಲೆಡ್, ಶಾವ್ಗೆ ಪಾಯಸನ ಮಾಡಿಸಿದ್ವಿ. ಫುಲ್ ವಿಡಿಯೋನ ಯೂಟ್ಯೂಬ್ ಅಲ್ಲಿ ಹಾಕಿದೀನಿ, ಪ್ಲೀಸ್ ಚೆಕ್ ಮಾಡಿ.